ನಮಸ್ಕಾರ. ನಾನು BM ಭಟ್, CPIM ಬೆಳ್ತಂಗಡಿ ತಾಲೂಕು ಕಾರ್ಯದರ್ಶಿ. ಆತ್ಮೀಯ ಪ್ರಜ್ಞಾವಂತ ನಾಗರಿಕ ಬಂಧುಗಳೇ, ಇವತ್ತು ನಮ್ಮ ಜಿಲ್ಲೆ ಅತ್ಯಂತ ಭಯದ ವಾತಾವರಣದಲ್ಲಿ ಇರುವ ರೀತಿ ಕಾಣ್ತಾ ಇದೆ. ಒಂಥರ ಬಂದಿನ ವಾತಾವರಣ ನಿರ್ಮಾಣ ಆಗಿದೆ. ನಮಗೆ ಗೊತ್ತಿರಬೇಕು, ಹಿಂಸೆಗೆ ಯಾವತ್ತೂ ಹಿಂಸೆ ಅಲ್ಲ ಪರಿಹಾರ, ಕೊಲೆಗೆ ಕೊಲೆ ಅಲ್ಲ ಪರಿಹಾರ. ಯಾಕಂದ್ರೆ ಬೆಂಕಿ ಆರಿಸಲಿಕ್ಕೆ ಬೆಂಕಿ ಅಲ್ಲ ಔಷಧ, ಬೆಂಕಿ ಆರಿಸಲಿಕ್ಕೆ ನೀರು ಇರುವುದು ಅಂತ ಹೇಳೋದು ನಮಗೆ ಗೊತ್ತಿರಬೇಕು. ಇವತ್ತು ಮಂಗಳೂರಿನಲ್ಲಿ ಮೊನ್ನೆ ಅಷ್ಟೇ ಒಂದು ನಮ್ಮ ಅತಿಥಿ ಕಾರ್ಮಿಕ, ಯಾವುದೋ ಬೇರೆ ಜಿಲ್ಲೆಯಿಂದ ಬಂದು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಂತ ಒಂದು ವ್ಯಕ್ತಿ, ಅವನನ್ನು ಧರ್ಮದ ಆಧಾರದಲ್ಲಿ ಕೊಲೆ ಮಾಡಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅದರದ್ದೇ ಪ್ರಕ್ರಿಯೆಗಳು ನಡೀತಾ ಇರುವಾಗಲೇ ಈಗ ಇನ್ನೊಂದು ಕೊಲೆ, ಯಾವುದೋ ಒಂದು ಕೊಲೆ ಕೇಸ್ನಲ್ಲಿ ಮೊದಲಿನ ವರ್ಷದ ಕೊಲೆ ಕೇಸ್ನಲ್ಲಿ ಆರೋಪಿಸಲಾಗಿದ್ದವನನ್ನು ಕೂಡ ಈಗ ಕೊಲೆ ಮಾಡಲಿಕ್ಕಾಯಿತು. ಈಗ ಅಷ್ಟೇ ಕೆಲವು ಸಮಯಗಳ ಹಿಂದೆ, ಒಂದು ವಾರದ ಹಿಂದೆ, ನಮ್ಮ ಕಾಶ್ಮೀರದಲ್ಲಿ ಕೂಡ ಅಮಾಯಕರ ಕೊಲೆ ಆಯಿತು. ಭಯೋತ್ಪಾದಕರು ಬಂದು ಹತ್ಯೆ ಮಾಡಿದ್ರು ಅಂತ ಹೇಳುವಂಥದ್ದು ಕೇಳಿದ್ದೇವೆ. ಈಗ ನಮ್ಮ ಜಿಲ್ಲೆಯ ಆಡಳಿತ ಸುವ್ಯವಸ್ಥೆಯಲ್ಲಿ ಹೋಗಿದೆ. ಬಿಜೆಪಿ ಸರ್ಕಾರ ಇರುವಾಗ ಕೂಡ ಅದೇ ರೀತಿಯ ಸರಣಿ ಕೊಲೆಗಳು ನಡೀತು ನಮ್ಮ ಜಿಲ್ಲೆಯಲ್ಲಿ. ಅದು ಬೆಳ್ಳಾರಿಯಲ್ಲಿರಬಹುದು, ಮಂಗಳೂರಲ್ಲಿರಬಹುದು, ಅಥವಾ ಬೆಳ್ಳಾರಿಯಲ್ಲಿ 2 ಕೊಲೆ ಆಗಿದೆ. ಇದೆಲ್ಲಗಳು ಕೂಡ ನಮಗೆ ಬೇಸರ ತಂದಿತ್ತು. ಅಥವಾ ಧರ್ಮಸ್ಥಳದ ಹತ್ರ ಇರಬಹುದು, ನಮ್ಮ ಕನ್ಯಾಡಿಯಲ್ಲಿ, ಈ ಎಲ್ಲ ನೋಡುವಾಗ ಈ ಸರಣಿ ಕೊಲೆಗಳು. ಆದ್ರೆ ನಾವು ಮತ್ತೆ ಅದೇ ಬಿಜೆಪಿಯನ್ನೇ ಗೆಲ್ಲಿಸಿದ್ದೇವೆ. ಇಲ್ಲಿ ಅದೇ ತಪ್ಪಾಯ್ತು ನಮ್ದು ಅಲ್ಲ. ಬಿಜೆಪಿ ಸರ್ಕಾರದಿಂದಾಗಿ ಈ ರೀತಿಯಲ್ಲಿ ಆಗಿದೆ, ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದಂತ ಕರ್ನಾಟಕ ಜನತೆಯ ತೀರ್ಮಾನ ತಪ್ಪಾಯಿತು. ಯಾಕಂದ್ರೆ ಕರ್ನಾಟಕ ಸರ್ಕಾರ ಈಗ ಕಾಂಗ್ರೆಸ್ ಕೈಯಲ್ಲಿದ್ರು ಕೂಡ ಅವರು ಕೂಡ ನಮ್ಮ ಜಿಲ್ಲೆಯ ಮಟ್ಟಿಗೆ ಬಿಜೆಪಿಯ ಧೋರಣೆಯನ್ನೇ ಅನುಸರಿಸುತ್ತಿರುವುದು. ಈ ಭಯೋತ್ಪಾದಕರ ಹುಟ್ಟಡಗಿಸಲು ಸಾಧ್ಯವಾಗದಂತ ರೀತಿಯ ಆಡಳಿತವು ನಾವು ಇವತ್ತು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಯಾರ ತಪ್ಪಿದಿಲ್ಲಿ? ಬಿಜೆಪಿ ಸರ್ಕಾರ ಇದ್ದಾಗಲೂ ಇದೇ ರೀತಿ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಇದೇ ರೀತಿ ಆದ್ರೆ ಜನರು ಯಾರನ್ನು ನಂಬಬೇಕು ಅಂತ ಹೇಳುವಂತದ್ದು ಇಲ್ಲಿ ಪ್ರಶ್ನೆ ಬರ್ತದೆ. ಈ ಸರ್ಕಾರಗಳ ಮೇಲೆ ಇರುವ ನಂಬಿಕೆಯನ್ನೇ ಕಳ್ಕೊಳ್ಳುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಇನ್ನು ಒಟ್ಟಾರೆ ಜಿಲ್ಲೆಯ ಅವ್ಯವಸ್ಥೆ ನೋಡುವಾಗ ಜಿಲ್ಲಾಡಳಿತ ಇದರಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಇವತ್ತಿಲ್ಲಿ ಕೊಲೆ, ದರೋಡೆ, ಮೋಸ, ವಂಚನೆ, ಭ್ರಷ್ಟಾಚಾರ, ಲೂಟಿ ಅಥವಾ ಬೆಲೆ ಏರಿಕೆ, ನಿರುದ್ಯೋಗ, ಇದರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಇದರ ಬಗ್ಗೆ ಯಾರು ಪ್ರಸ್ತಾಪ ಎತ್ತದಂತ ವಾತಾವರಣ ನಮ್ಮ ಜಿಲ್ಲೆಯಲ್ಲಿ ಬಂದಿದೆ. ಎಲ್ಲವೂ ಕೂಡ ಇವತ್ತು ಧರ್ಮದ ಆಧಾರದಲ್ಲಿ ನಿರ್ಧರಿಸುವಂತ ದುಸ್ಥಿತಿ ನಮ್ಮ ಜಿಲ್ಲೆಯದಾಗಿದೆ. ಈ ದುರಂತ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಅಂತ ಹೇಳುವಂತದ್ದನ್ನು ಹೇಳಲಿಕ್ಕೆ ನಾಚಿಕೆ ಕೂಡ ಆಗ್ತದೆ. ಕೊಲೆಯಲ್ಲಿ ಸ್ಪರ್ಧೆ ಇರಬಾರದು. ಅವೊಂದು ಕೊಲೆ ಮಾಡಿದ, ಇವೊಂದು ಕೊಲೆ ಮಾಡಿದ, ಇದು ಈ ಸ್ಪರ್ಧಾತ್ಮಕವಾಗಿ ಲೆಕ್ಕಾಚಾರದಲ್ಲಿ ಹೋಗುವಂತದ್ದು ಕೂಡ ಅಮಾನವೀಯ, ರಾಕ್ಷಸೀಯ ಪ್ರವೃತ್ತಿ. ಮತ್ತೆ ಇನ್ನೊಂದು, ಇದರಲ್ಲಿ ಪ್ರತಿಷ್ಠೆಯೂ ಬರಬಾರದು. ನಮಗೆ ಅಂದ್ರೆ ಪ್ರತಿಷ್ಠೆ, ನನ್ನ ಇಷ್ಟು ಕೊಲೆ ಆಯ್ತು, ಇಷ್ಟು ಕೊಲೆ, ಇದೆಲ್ಲ ನಮ್ಮ ಮನುಷ್ಯತ್ವವನ್ನು ಕಳ್ಕೊಂಡಂತ ವ್ಯವಸ್ಥೆ. ಅದರಿಂದ ನಾವು ಇಲ್ಲಿ ಅಹಿತಕರ ಘಟನೆ ಆಗದ ರೀತಿಯಲ್ಲಿ ಪೊಲೀಸರಿಗೆ ಪೂರ್ಣ ಬೆಂಬಲ ಕೊಟ್ಟು ಜಿಲ್ಲೆಯನ್ನು ಉಳಿಸುವಂತಹ ರೀತಿಯಲ್ಲಿ, ಜಿಲ್ಲೆಯ ಜನರ ಬದುಕನ್ನು ಉಳಿಸುವ ರೀತಿಯಲ್ಲಿ, ಭಯ ಹೋಗಲಾಡಿಸುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಮ್ಮತದಿಂದ ಕೆಲಸ ಮಾಡಬೇಕು. ಇನ್ನು ಜನಪ್ರತಿನಿಧಿಗಳು ಹೇಳಿಕೆ ಕೊಡುವ ಕೂಡ ಉದ್ರೇಕಕಾರಿಯಾದಂತಹ ಹೇಳಿಕೆಗಳನ್ನು ಕೊಡಬಾರದು. ನಾವು ಪ್ರತಿಕಾರ ಕೈಗೊಳ್ಳುತ್ತೇವೆ ಅಂತ ಹೇಳಿ ಈ ರೀತಿಯೆಲ್ಲ ಹೇಳಿಕೆ ಕೊಡುವಂತದ್ದು ಕೂಡ ಇದು ಈ ಭಯದ ವಾತಾವರಣ ಸೃಷ್ಟಿಸುವಂತಹ ಭಯೋತ್ಪಾದಕರನ್ನು ಉದ್ರೇಕಿಸುವಂತ ಕೆಲಸ ಆಗ್ತದೆ. ಶಾಸಕರಾದಂತವರು ಹೇಳಿಕೆ ಕೊಡುವಾಗ ಭಾರಿ ಜಾಗೃತೆ ಬೇಕು. ಅವರು ಜನಪ್ರತಿನಿಧಿಗಳು ಅಂತವರು ಕೂಡ ಹೇಳಿಕೆ ಕೊಡುವಂತದ್ದು ಇನ್ನೊಂದು ರೀತಿಯಲ್ಲಿ, ಇನ್ನೂ ಕೂಡ ಹಿಂಸಾತ್ಮಕ ಧೋರಣೆಗಳು, ಇನ್ನಷ್ಟು ಕೊಲೆಗಳು ಇಲ್ಲಿ ನಡೀಲಿ ಅಂತ ಹೇಳುವ ರೀತಿಯಲ್ಲಿ ಬೆಂಕಿ ಹಚ್ಚುವ ಮಾತುಗಳನ್ನು ಆಡ್ತಾ ಇದ್ದಾರೆ. ಇದು ಕೂಡ ಖಂಡನೀಯ. ಅವರ ಮೇಲೆ ಕೂಡ ನಾವು ಕಮ್ಮಿಕೊಳ್ಳಿಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಆಗಬೇಕು. ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕ್ಕೂ ಅಂತ ಹೇಳುವಂತ ಏನು ಸಂದೇಶ ಇದೆ ಅದನ್ನು ಅಕ್ಷರಶಃ ಪಾಲಿಸಲಿಕ್ಕೆ ಕರ್ನಾಟಕದ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಬದ್ಧರಿರಬೇಕು. ಆ ಮೂಲಕ ಜಿಲ್ಲೆಯನ್ನು ಶಾಂತಿಯುತ ಜಿಲ್ಲೆಯನ್ನಾಗಿ, ಬುದ್ಧಿವಂತರ ಜಿಲ್ಲೆಯನ್ನಾಗಿ, ಅಭಿವೃದ್ಧಿಶೀಲ ಜಿಲ್ಲೆಯನ್ನಾಗಿ ಮರುಸ್ಥಾಪಿಸಲಿಕ್ಕೆ ಸಹಕಾರ ಕೊಡಬೇಕು. ಜಾತಿ, ಧರ್ಮ, ಮತ ತೇಳಿ ಗಲಭೆಗಳನ್ನು ನಿಲ್ಲಿಸಿ ನಾವೆಲ್ಲರೂ ಕೂಡ ಐಕ್ಯತೆ ಮುನ್ನಡೆಯಲಿಕ್ಕೆ ಮೊಟ್ಟ ಮೊದಲಾಗಿ ಈ ಜಿಲ್ಲೆಯ ಬಡ ರೈತರು, ಕಾರ್ಮಿಕರು, ದುಡಿಯುವ ವರ್ಗ ಒಟ್ಟಾಗಬೇಕು. ಈ ಧರ್ಮವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ, ಸಂಸ್ಥಾಪನೆ ಮಾಡಲಿಕ್ಕೆ, ಈ ಅಧರ್ಮಿಗಳನ್ನು ಮಟ್ಟ ಹಾಕಲಿಕ್ಕೆ ಮತದಾರರಾಗಿ ನಾವು ಸಿದ್ಧರಾಗಬೇಕು. ನಮ್ಮಲ್ಲಿ ಐಕ್ಯತೆ ಬರಬೇಕು ಅಂತ ಹೇಳುವ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.